ಭಾರತ ಪಾಕ್ ಯುದ್ಧ ವಿಚಾರವಾಗಿ ವಿಜಯಪುರದಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ನೀಡಿದರು. ಅನೇಕ ದಶಕಗಳಿಂದ ಪಾಕಿಸ್ತಾನ ಎಂದೂ ವಿಶ್ವಾಸಕ್ಕೆ ಅರ್ಹವಾಗಿರಲಿಲ್ಲ. ಅದಕ್ಕೆ ನಾನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ ವಿನಂತಿ ಮಾಡಿಕೊಳ್ತೇನೆ, ಯುದ್ಧ ಮಾಡಬೇಕು, ಸಂಪೂರ್ಣ ಪಾಕಿಸ್ತಾನ ನಾಶ ಮಾಡಬೇಕು, ಇಲ್ಲವಾದರೆ ಎಂದು ಭಾರತಕ್ಕೆ ಶಾಂತಿ ನೆಮ್ಮದಿ ಸಿಗುವುದಿಲ್ಲ. ನೆಹರು ಮತ್ತು ಗಾಂಧಿ ಮಾಡಿದ ತಪ್ಪಿನಿಂದ ಪಾಕಿಸ್ತಾನ ಅನ್ನುವುದು ನಮಗೆ ಶಾಪವಾಗಿ ಪರಿಣಮಿಸಿದೆ. ಆದ್ದರಿಂದ ನಾನು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಒತ್ತಾಯ ಮಾಡುತ್ತೇನೆ, ಯಾವುದೇ ಒತ್ತಡಗಳಿಗೆ ಮಣಿಯದೆ ಪಾಕಿಸ್ತಾನವನ್ನು ಅಂತ್ಯ ಮಾಡುವ ಮೂಲಕ ನಮ್ಮ ದೇಶಕ್ಕೆ ಶಾಂತಿ ಸಿಗಲಿದೆ ಅಂತ ಆಗ್ರಹಿಸುತ್ತೇನೆ ಎಂದರು. ನಾವು ಅನೇಕ ದಶಕಗಳಿಂದ ಪಾಕಿಸ್ತಾನ ಎಂದು ವಿಶ್ವಾಸಕ್ಕೆ ಅರ್ಹರಾಗಿದ್ದಲ್ಲ. ಅದಕ್ಕೆ ನಾನು ಪ್ರಧಾನಮಂತ್ರಿಗಳಿಗೆ ವಿನಂತಿ ಮಾಡ್ಕೋತೀನಿ, ಯುದ್ಧ ಮಾಡಬೇಕು, ಸಂಪೂರ್ಣ ಪಾಕಿಸ್ತಾನ ನಾಶ ಮಾಡಬೇಕು, ಇಲ್ಲಾಂದರೆ ಎಂದೂ ಭಾರತಕ್ಕೆ ಶಾಂತಿ ನೆಮ್ಮದಿ ಸಿಗುವುದಿಲ್ಲ. ನೆಹರು ಮತ್ತು ಗಾಂಧಿ ಮಾಡಿದ ತಪ್ಪಿನಿಂದ ಇಲ್ಲಿವರೆಗೂ ನಾವು ಪಾಕಿಸ್ತಾನ ಅನ್ನುವಂಥದ್ದು ನಮಗೊಂದು ಶಾಪವಾಗಿ ಪರಿಣಾಮವಾಗಿದೆ. ಅದಕ್ಕೆ ನಾನು ಪ್ರಧಾನಮಂತ್ರಿಗಳು ಒತ್ತಾಯ ಮಾಡ್ತೀನಿ, ಯಾವುದೇ ಒತ್ತಡಕ್ಕೆ ಮಣಿಯದೆ ಪಾಕಿಸ್ತಾನವನ್ನು ಅಂತ್ಯ ಮಾಡೋದ್ರ ಮೂಲಕ ನಮ್ಮ ದೇಶಕ್ಕೆ ಶಾಂತಿ ಸಿಗ್ತದೆ ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಯುದ್ಧ ವಿರಾಮ ಅಂತಾರೆ, ಮತ್ತೆ ಇಲ್ಲ, ಅವ್ರು ಯಾವಾಗಲೂ ಹಿಂಗೆ ಮಾಡಿ ಯಾವಾಗಲೂ ಮೋಸ ಮಾಡ್ಕೋತ ಬಂದಾರೆ. ಅದಕ್ಕೆ ಅವ್ರನ್ನ ಎಂದೂ ನಂಬಲಿಕ್ಕಾಗೋದಿಲ್ಲ. ಅದಕ್ಕೆ ಪಾಕಿಸ್ತಾನಿಯರಂದ್ರೆ ಅತ್ಯಂತ ಅವಿಶ್ವಾಸಿಕರು ಮತ್ತು ಅವರು ಇಡೀ ಜಗತ್ತಿಗೆ ಭಯೋತ್ಪಾದಕರನ್ನ ತಯಾರು ಮಾಡುವಂಥ ಒಂದು ಕಾರ್ಖಾನೆ ಇದ್ದಂಗೆ. ಪಾಕಿಸ್ತಾನ ನಾಶ ಮಾಡಿದ್ರೆ ಭಯೋತ್ಪಾದಕರ ತಯಾರು ಮಾಡೋ ಕಾರ್ಖಾನೆ ನಾಶ ಮಾಡ್ದಂಗೆ. ಅದಕ್ಕೆ ಯುದ್ಧ ಆಗಬೇಕು.